ಹಾಯ್ ಹಲೋ ನಮಸ್ಕಾರ. ನಿಮ್ಮ ಕ್ರೇಜಿ ಕನ್ನಡಿಗ ಚಾನಲಿಂದ ಚಂದ್ರಕಾಂತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಪಿಕ್ಸೆಲ್ ಲ್ಯಾಬ್ ಅನ್ನುವಂಥ ಒಂದು ಆ್ಯಪ್ ಅಲ್ಲಿ ಯಾವ ರೀತಿ ಇಂಗ್ಲಿಷ್ ಫಾಂಟ್ಸ್ ನ ಆಡ್ ಮಾಡೋದು ಅಂತ ತುಂಬಾನೇ ಈಸಿ ಆದಂತ ವಿಷಯ. ನೀವು ಆಸಮ್ ಆಗಿ ನೀವು ಏನೊಂದು ಆ ತಮ್ನೈಲ್ಸ್, ನೀವು ಯೂಟ್ಯೂಬ್ ತಮ್ನೈಲ್ಸ್ ಆಗಿರ್ಬೋದು ಅಥವಾ ನೀವು ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ನೀವು ಯಾವುದೇ ರೀತಿ ಅಂತ ವರ್ಡಿಂಗ್ಸ್ ನಲ್ಲಿ ಎಡಿಟಿಂಗ್ ಮಾಡುವಂತದಕ್ಕೆ ತುಂಬಾ ಯೂಸ್ಫುಲ್ ಆಗುವಂತ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. ಟೋಟಲ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋಂಥದ್ದು 3,000 ಫಾಂಟ್ಸ್ ಗಳಿರ್ತವೆ. 3,000 ಫಾಂಟ್ಸ್ ಗಳು ಇದಕ್ಕಿಂತ ಇನ್ನೇನ್ ಬೇಕು. 3,000 ಫಾಂಟ್ಸ್ ಗಳಲ್ಲಿ ನಿಮ್ಗೆ ಯಾವ ಫಾಂಟ್ಸ್ ಬೇಕು ಆ ಫಾಂಟ್ಸ್ ನ ನೀವು ಯುಟಿಲೈಸ್ ಮಾಡ್ಕೊಬಹುದು. ಅದು ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಲಿಂಕ್ ಹಾಕಿರುವಂತದನ್ನ ನೀವು ಫಾಲೋ ಮಾಡೋದ್ ಮುಖಾಂತರ ನೀವು 3,000 ಫಾಂಟ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಯಾವ ರೀತಿ ನೀವು ಸೆಟ್ಟಿಂಗ್ಸ್ ನಲ್ಲಿ ಸೆಟಪ್ ಮಾಡಬೇಕು, ಯಾವ ರೀತಿ ಪಿಕ್ಸೆಲ್ ಲ್ಯಾಬ್ ಗೆ ಇನ್ಸ್ಟಾಲ್ ಮಾಡಬೇಕು, ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಆ ಫೈಲ್ ನ ಡೌನ್ಲೋಡ್ ಮಾಡಿದ ನಂತರ ಅದು ಓಪನ್ ಆಗ್ಲಿಕ್ಕೆ ಒಂದು ಪಾಸ್ವರ್ಡ್ ಇದೆ. ಆ ಪಾಸ್ವರ್ಡ್ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ. ಒಟ್ಟು 4 ಡಿಜಿಟ್ ಪಾಸ್ವರ್ಡ್ ಇರುತ್ತೆ. ಆ 4 ಡಿಜಿಟ್ ಪಾಸ್ವರ್ಡ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ. ನೀವು ಆ 4 ಸ್ಟೆಪ್ ಮುಖಾಂತರ ನಿಮಗೆ ಪಾಸ್ವರ್ಡ್ಸ್ ನ ಕೊಡ್ತೀನಿ. ಆ ಪಾಸ್ವರ್ಡ್ ನ ಫಾಲೋ ಮಾಡಿ ಅಪ್ಡೇಟ್ ಮಾಡೋ ಮುಖಾಂತರ ನೀವು ಆ ಫೈಲ್ ನ ಡೌನ್ಲೋಡ್ ಮಾಡಿದ ನಂತರ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ನಂತರ ನೀವು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಯೂಸ್ ಮಾಡಬಹುದು. ಅದು ಯಾವ ರೀತಿ ನೀವು ಅದನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. 3,000 ಫಾಂಟ್ಸ್ ತುಂಬಾನೇ ಈಸಿ. ನೀವು ಪಿಕ್ಸೆಲ್ ಲ್ಯಾಬ್ ಆಪ್ ನಲ್ಲಿ ಎಡಿಟ್ ಮಾಡುವಂಥದ್ದು, ಅದನ್ನು ಅಪ್ಡೇಟ್ ಮಾಡಿ ಎಡಿಟ್ ಮಾಡುವಂಥದ್ದು ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಯಾರು ನನ್ನ ಚಾನಲ್ ನೋಡ್ತಾ ಇರೋರು ಇದುವರೆಗೂ ನನ್ನ ಚಾನಲ್ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡ್ಕೊಬರೋಣ ಯಾವ ರೀತಿ ಮಾಡೋದು ಅಂತ. ಈಗ ನಿಮಗೆ ಪಿಕ್ಸೆಲ್ ಲ್ಯಾಬಲ್ಲಿ ನಾನು ಆಲ್ರೆಡಿ ಫಾಂಟ್ಸ್, ಇಂಗ್ಲೀಷ್ ಫಾಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಅರೌಂಡ್ 3,000+ ಫಾಂಟ್ಸು. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಆ್ಯಡ್ ಮಾಡಿದ್ದೀನಿ. ಇದು ನಾನು ತಮ್ನೈಲಿಗೆ ಏನು ಈ ವಿಡಿಯೋದಲ್ಲಿ ತಮ್ನೈಲ್ ಹಾಕಿದ್ದೀನಿ, ಆ ತಮ್ನೈಲ್ನ ನಾನು ಇದೇ ಆ್ಯಪಲ್ಲಿ ಕ್ರಿಯೇಟ್ ಮಾಡಿರೋದು. ಈ ಆ್ಯಪಲ್ಲಿ ತುಂಬ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ. ನೀವು ಒಂದು ಪ್ರೊಫೆಷನಲ್ ವೇ ಆಗಿ ನೀವು ಎಡಿಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಈ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಏನಾರ ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಪರ್ಟಿಕ್ಯುಲರಾಗಿ ಈ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ಕನ್ನಡದಲ್ಲಿ. ಆಗ ನಿಮಗೆ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಎಡಿಟ್ ಮಾಡೋದಾಗಲಿ ಮತ್ತೊಂದಾಗಲಿ. ನೋಡಿ, ನಾನಿಲ್ಲಿ ಫಾಂಟ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಯಾವ ಥರ ಫಾಂಟ್ಸ್ ನಾನೀಗ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಆ ಫಾಂಟ್ಸ್ ನಿಮಗೆ ಇಲ್ಲಿ ಫಾಂಟ್ಸ್ ಅನ್ನೋಂಥ ಆಪ್ಷನಲ್ಲಿ ಮೈ ಫಾಂಟ್ಸ್ ಅಂತ ಇದೆ. ನೋಡಿ ಎಷ್ಟು ಥರ ಫಾಂಟ್ಸಿಗೆ ನಾನು ಆ್ಯಡ್ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಫಾಂಟ್ಸ್ ನಾನು ಆ್ಯಡ್ ಮಾಡಿರೋಂಥದ್ದು. ಇದು ಯಾವುದು ಈ ಅಪ್ಲಿಕೇಶನಲ್ಲಿ ಬರೋಲ್ಲ. ಈ ಅಪ್ಲಿಕೇಶನಲ್ಲಿ ಬರೋದೇ ಕಡಿಮೆ ಫಾಂಟ್ಸು. ಏನು ನನ್ನ ಪ್ರಕಾರ ಒಂದು 30 ಫಾಂಟ್ ಇರುತ್ತೆ. 15ರಿಂದ 20ರಿಂದ ಒಂದು 30 ಫಾಂಟ್ ಇರುತ್ತೆ. ಬಟ್ ಈಗ ನಾನು ಅರೌಂಡು 3,000 ಫಾಂಟ್ಸ್ನ ಈಗ ಆ್ಯಡ್ ಮಾಡಿದ್ದೀವಲ್ಲ, ಆ ಫಾಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಫಾಂಟ್ಸು ಇಲ್ಲಿ ಬರುತ್ತೆ. ನೀವು ಯಾವ ಫಾಂಟ್ಸ್ ಬೇಕಾದರೂ ನೀವು ಯೂಟಿಲೈಸ್ ಮಾಡ್ಕೊಬೋದು. ಇದೇ ಥರ ನಿಮಗೆ ಫಾಂಟ್ಸ್ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ತುಂಬಾ ಇದೆ ಫಾಂಟ್ಸ್. ಈ ಫಾಂಟ್ಸ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಫಾಲೋ ಮಾಡೋ ಮುಖಾಂತರ ನೀವು ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಫಾಂಟ್ಸ್ನ ಡೌನ್ಲೋಡ್ ಮಾಡಿದ ನಂತರ ನಿಮಗೆ ಫೈಲ್ ಬಂದು ಡೌನ್ಲೋಡ್ಸಲ್ಲಿ ಇರುತ್ತೆ. ಡೌನ್ಲೋಡ್ ಆಗಿದ ತಕ್ಷಣ ನಿಮ್ಗೆ ಅದು ಬರೋಲ್ಲ. ಇನ್ನೂ ಕೆಲವು ಸೆಟ್ಟಿಂಗ್ಸ್ಗಳನ್ನ ಮಾಡಬೇಕು. ಡೌನ್ಲೋಡ್ ಆದ ನಂತರ ನಿಮಗೆ ಆ ಫಾಂಟ್ಸ್ನ ನೀವು ಯೂಸ್ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಇದೆ. ಅದು ಯಾವ ರೀತಿ ಅಂತಂದರೆ, ಈಗ ನೋಡಿ, ಈಗ 2,999+ ಫಾಂಟ್ಸ್ ಅಂತ ಇದೆ. ಈ ಫಾಂಟ್ಸ್ ಬಂದು ಫೈಲ್ ಅದು ಜಿಪ್ ಫಾರ್ಮೆಟಲ್ಲಿರುತ್ತೆ. 125 MB ಇದೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ನಾನು ಅಪ್ಡೇಟ್ ಮಾಡಿರೋಂಥ ಲಿಂಕ್ ಮುಖಾಂತರ. ಡೌನ್ಲೋಡ್ ಮಾಡಿದ ನಂತರ ಈ ಲಿಂಕ್ನಲ್ಲಿ ಡೌನ್ಲೋಡ್ ಆಗಿರೋಂಥ ಫೈಲ್ ಬಂದು ಡೌನ್ಲೋಡ್ಸಲ್ಲಿರುತ್ತೆ. ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು ಆ ಫೈಲ್ನ ಸೆಲೆಕ್ಟ್ ಮಾಡಿ ಮೋರ್ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಡಿಕಂಪ್ರೆಸ್ ಫೈಲ್ ಅಂತ ಬರುತ್ತೆ ಅಥವಾ ಎಕ್ಸ್ಟ್ರಾಕ್ಟ್ ಫೈಲ್ ಅಂತ ಬರುತ್ತೆ. ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅದು ಪಾತ್ ಕೇಳುತ್ತೆ, ಇದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಒಂದು ನಿಮಿಷ. ಈ ಪಾಸ್ವರ್ಡ್ನ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋನ ನೋಡಿ, ನಾನು ಆಲ್ರೆಡಿ ಮುಂಚೆನೇ ತಿಳಿಸ್ಕೊಟ್ಟಾಗೆ ವೀಡಿಯೋಲ್ಲೇ ನಿಮಗೆ ಪಾಸ್ವರ್ಡ್ನ ನಾನು ಅಪ್ಡೇಟ್ ಮಾಡಿರ್ತೀನಿ. ಸ್ಟಾರ್ಟಿಂಗಿಂದ ಎಂಡ್ ತನಕ 4 ಡಿಜಿಟ್ ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡು ಆ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಿದ್ರೆ ಈ ವಿಡಿಯೋ ನಿಮಗೆ ಆ 4 ಡಿಜಿಟ್ ಪಾಸ್ವರ್ಡ್ನ ನೀವು ಎಂಟ್ರಿ ಮಾಡಿದ್ರೆ ಇದು ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಎಕ್ಸ್ಟ್ರಾಕ್ಟ್ ಆದಮೇಲೆ ನಿಮಗೆ ಕೆಲಸ ಶುರು ಆಗೋದು, ಯಾವ ರೀತಿ ನೀವು ಮಾಡ್ಕೋಬೇಕು ಅನ್ನೋದು. ಈಗ ನಾನು ಪಾಸ್ವರ್ಡ್ ಎಂಟ್ರಿ ಮಾಡ್ತೀನಿ.
ಓಕೆ, ಈಗ ಪಾಸ್ವರ್ಡ್ನ ಎಂಟ್ರಿ ಮಾಡಿದ ತಕ್ಷಣ ಸ್ಟಾರ್ಟ್ ಡಿಕಂಪ್ರೆಸಿಂಗ್ ಅಂತ ಬರುತ್ತೆ. ಸ್ಟಾರ್ಟ್ ಡಿಕಂಪ್ರೆಸಿಂಗ್ ಕೊಟ್ಟಿದ ತಕ್ಷಣ ಅದು ಡಿಕಂಪ್ರೆಸ್ ಆಗಿ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಆ ಫೈಲ್ ಯಾವ ರೀತಿ ಇದೆ ಅಂದರೆ ಈ ರೀತಿ ಬರುತ್ತೆ ನೋಡಿ. ಆ ಸೇಮ್ ಫೈಲ್ ನೇಮಲ್ಲೇ ಕ್ರಿಯೇಟ್ ಆಗಿರುತ್ತೆ. 3084 ಫಾಂಟ್ ಇದರೊಳಗಡೆ ಇದೆ. ಇಲ್ಲೇ ನಿಮಗೆ ಐಟಮ್ಸ್ನಲ್ಲೇ ನೋಡ್ಕೋಬೋದು ನೀವು ಯಾವ ರೀತಿ ಫಾಂಟ್ಸ್ ತೋರಿಸ್ತಾ ಇದೆ. ಎಲ್ಲ ಫಾಂಟ್ಸು ಅಲ್ಲಿ ಎಕ್ಸ್ಟ್ರಾಕ್ಟ್ ಆದ ನಂತರ ನೀವು ನೆಕ್ಸ್ಟ್ ಮಾಡಬೇಕಾಗಿರುತ್ತೆ ಪಿಕ್ಸೆಲ್ಲ್ಯಾಬ್. ಈ ಪಿಕ್ಸೆಲ್ಲ್ಯಾಬ್ ಅನ್ನುವಂಥ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರ ನಿಮಗೆ ಮಾಮೂಲಿ ನೋಡಲಿಕ್ಕೆ ಪ್ಲೈನ್ ಸಿಗುತ್ತೆ. ಈಗ ನಾನು ಇದು ಆಲ್ರೆಡಿ ಮಾಡಿರೋದ್ರಿಂದ ಡಿಫಾಲ್ಟಲ್ಲಿದೆ. ಇದು ಡಿಫಾಲ್ಟ್ ಈ ರೀತಿ ಡಿಫಾಲ್ಟಾಗಿ ಬರುತ್ತೆ. ಈ ರೀತಿ ಬಂದ ನಂತರ ನೀವು ಇಲ್ಲಿ ಫಾಂಟ್ ಏನು ಅಂತ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಆ್ಯಡ್ ಆಗುತ್ತೆ. ಆಲ್ರೆಡಿ ಇಲ್ಲಿ ಬಂದಿರುತ್ತೆ ಟೆಕ್ಸ್ಟು. ಜಸ್ಟ್ ಇಲ್ಲಿ ನೀವು ಫಾಂಟ್ ಅನ್ನೋಂಥ ಆಪ್ಷನ್ನ ಸರ್ಚ್ ಮಾಡಿ. ಇಲ್ಲಿ ಫಾಂಟ್ ಆಫ್ ದ ಆಪ್ಷನ್ ಬರುತ್ತೆ. ಫಾಂಟ್ ಅಂತ ಆಪ್ಷನ್ ಬಂದಮೇಲೆ ಮೈ ಫಾಂಟ್ಸ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಫೋಲ್ಡರ್ ಮತ್ತು ಟೆಕ್ಸ್ಟ್ ಅನ್ನೋಂಥ ಸಿಂಬಲ್ ಇದೆ. ಈ ಕಡೆ ಎರಡು ರೈಟ್ ಸೈಡಲ್ಲಿ ಸರ್ಚ್ ಅಂತ ಇದೆಯಲ್ಲ ಅದ್ರ ಪಕ್ಕ ಈ ಫೋಲ್ಡರ್ ಅನ್ನೋಂಥ ಸಿಂಬಲ್ನ ಸೆಲೆಕ್ಟ್ ಮಾಡಿ ನೀವು ಡೌನ್ಲೋಡ್ಸ್ ಒಳಗಡೆ ಈಗೇನು ನಾವು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿರೋಂಥದ್ದು 2999+ ಫಾಂಟ್ಸ್ ಅಂತ ಇದೆಯಲ್ಲ, ಇದು ಫಾಂಟ್ಸ್ದು ಪಾತ್ ನೋಡಿ. ಇಲ್ಲಿ 3084 ಫಾಂಟು ನಿಮಗೆ ಈ ಜಾಗದಲ್ಲಿ ಸಿಗ್ತದೆ. ಆ್ಯಡ್ ಡೈರೆಕ್ಟರಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅಷ್ಟು ಫಾಂಟ್ಸ್ಗಳು ನಿಮಗೆ ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತವೆ. ಎಲ್ಲ ಫಾಂಟ್ಸ್ ನಿಮಗೆ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ನೀವು ಈ ಫಾಂಟ್ಸ್ನ ಯೂಸ್ ಮಾಡ್ಕೊಬೋದು. ಯಾವ ಫಾಂಟ್ ಬೇಕೋ ಆ ಫಾಂಟ್ನ ನೀವು ಯೂಸ್ ಮಾಡ್ಬೋದು. ಒಂದೊಂದು ಫಾಂಟ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ತುಂಬ ನಿಮಗೆ ಏನೊಂದು ಈ ಫೋಟೋಶಾಪ್ನಲ್ಲಿ ಎಡಿಟ್ ಮಾಡಬೇಕಾದ್ರೆ ಯಾವ ರೀತಿ ನಿಮಗೆ ಒಳ್ಳೊಳ್ಳೆ ಫಾಂಟ್ಸ್ಗಳು ಸಿಗ್ತವೆ ಆ ರೀತಿ ಫಾಂಟ್ಸ್ಗಳು ಇದರೊಳಗಡೆ ಇದೆ. ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನೋಡಿ ತುಂಬ ಚೆನ್ನಾಗಿದೆ ಫಾಂಟ್ಸ್ಗಳು. ನಿಮಗೆ ಇಷ್ಟ ಆಗುವಂಥ ಫಾಂಟ್ ಯಾವುದು ಫಾಂಟ್ ನಿಮ್ಗೆ ಇಷ್ಟ ಆಗುತ್ತೆ ಆ ಫಾಂಟ್ನ ನೀವು ಯೂಸ್ ಮಾಡಿ ಅದನ್ನು ಯೂಟಿಲೈಸ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ಸ್ಗಳು ಕೂಡ ತುಂಬ ಆಪ್ಷನ್ ಇದ್ದಾವೆ. ನೀವು ಅದನ್ನು ಸ್ಟ್ರೋಕ್ ಕೊಡ್ಬೋದು. ಸ್ಟ್ರೋಕ್ ಕೊಟ್ಟು ಶ್ಯಾಡೋ ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಸ್ವಲ್ಪ ಎಂಬ್ರೋಸ್ ಫಾರ್ಮ್ಯಾಟ್ನ ಆ್ಯಡ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೋಬೋದು. ನಂತರ ನೀವು 3D ಟೈಪ್ ಬೇಕಾದ್ರೂ ಮಾಡ್ಬೋದು. ನೋಡಿ 3D ಟೈಪ್ ಬರುತ್ತೆ. 3D ಟೈಪ್ ಮಾಡ್ಬೋದು. ಒಂದು ಸ್ವಲ್ಪ ಕರ್ವ್ ಬೇಕಂದರೆ ನೀವು ಇದನ್ನು ಕರ್ವ್ ಕೂಡ ಮಾಡ್ಬೋದು. ಈ ಥರ ಇದರಲ್ಲಿ ತುಂಬ ಒಳ್ಳೆ ಆಪ್ಷನ್ಸ್ಗಳಿದ್ದಾವೆ. ನೀವು ಆ ಆಪ್ಷನ್ಸ್ನ ಫಾಲೋ ಮಾಡೋ ಮುಖಾಂತರ ನೀವು ತುಂಬ ಒಳ್ಳೆ ಎಡಿಟಿಂಗ್ನ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಡಿಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋದಲ್ಲೇ ನಿಮಗೆ ಇದೇ ಥರ ಸೇಮು ಈಗ ನಾನೇನು ಒಂದು ಇಂಗ್ಲೀಷ್ ಫಾಂಟ್ನ ಹಾಕಿದ್ದೀನಿ, ಇದೇ ರೀತಿ ಕನ್ನಡ ಫಾಂಟ್ನೂ ಹಾಕೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನನ್ನ ಡಿಸ್ಕ್ರಿಪ್ಷನಲ್ಲೇ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಫಾಲೋ ಮಾಡಿದ್ರೆ ನೀವು ಕನ್ನಡ ಫಾಂಟ್ಸ್ನ ಹೇಗೆ ಆ್ಯಡ್ ಮಾಡೋದು, ಕನ್ನಡ ಫಾಂಟ್ಸ್ನ ಹೇಗೆ ಇದೇ ಥರ ನೀವು ಟೆಕ್ಸ್ಟ್ ಮುಖಾಂತರ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ ಕನ್ನಡ ಫಾಂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಏನಾರ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದರಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಇನ್ನೂ ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.